ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ವೀರೇಂದ್ರ ಪೊಪ್ಪಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಹೊಸ ವರ್ಷಕ್ಕೆ ಕಾಂಗ್ರೆಸ್ ಶಾಸಕನಿಗೆ ದೊಡ್ಡದಾದಂತಹ ಗಿಫ್ಟ್ ಸಿಕ್ತು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಪೊಪ್ಪಿ ಜಾಮೀನು ನೀಡಿದ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 4 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಪೊಪ್ಪಿ ಈಗ ಹೊರಕ್ಕೆ ಬಂದಿದ್ದಾರೆ. ಅಕ್ರಮ ಬೆಟ್ಟಿಂಗಿಗೆ ಸಂಬಂಧಿಸಿದಂತೆ ದಾಳಿ ನಡೆಸಿದ್ದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಾಂಗ್ರೆಸ್ನ ಮುಖಂಡ ವೀರೇಂದ್ರ ಪೊಪ್ಪಿ ಜೈಲು ಸೇರಿದ್ರು ಬೆಟ್ಟಿಂಗ್ ಪ್ರಕರಣದಲ್ಲಿ. ಈಗ ಬೆಟ್ಟಿಂಗ್ ಪ್ರಕರಣದಲ್ಲಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 4 ತಿಂಗಳಾಯಿತು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಪೊಪ್ಪಿ ಈಗ ರಿಲೀಸ್ ಆಗಿರ್ತಕ್ಕಂತಹದ್ದು ಕುಟುಂಬಸ್ಥರ ಮನದಲ್ಲೂ ಕೂಡ ಈಗ ಒಂದು ತರಹದ ಸಂತೋಷದ ಸುದ್ದಿ. ಜೊತೆಗೆ ವೀರೇಂದ್ರ ಪೊಪ್ಪಿ ಬಿಡುಗಡೆಯಾಗಿದ್ದಾರೆ, ಅವರಿಗೆ ಜಾಮೀನು ಸಿಕ್ಕಿದೆ. 4 ತಿಂಗಳುಗಳ ಕಾಲ ಅಲ್ಲೇ ಇತ್ತು. ಇನ್ನು ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಕೇಳಿ ಬಂದಿದ್ದ ಆರೋಪ ಮತ್ತು ದಾಖಲಾಗಿದ್ದ ಪ್ರಕರಣ, ಆನ್ಲೈನ್ ಬೆಟ್ಟಿಂಗಿಗೆ ಹಣಕಾಸು ವಹಿವಾಟಿನ ಬಗ್ಗೆ ಅವರು ಇನ್ವೆಸ್ಟ್ ಮಾಡಿದ್ರು. ಆನ್ಲೈನ್ ಬೆಟ್ಟಿಂಗ್ ಅನ್ನೋದೇ ಅಪರಾಧ ಕೃತ್ಯಗಳಲ್ಲಿ ಒಬ್ಬ ಜನಪ್ರತಿನಿಧಿ ಭಾಗಿಯಾಗ್ತಾರೆ, ಇನ್ವೆಸ್ಟರ್ ಆಗ್ತಾರೆ, ಅದರ ವಾರಿಸುದಾರರಾಗ್ತಾರೆ ಅನ್ನುವುದಾದರೆ ಇದು ಅಕ್ಷಮ್ಯ ಅಪರಾಧ ಅಂತೇಳಿ ಅವರ ವಿರುದ್ಧ ದಾಖಲಾಗಿದ್ದ ಪ್ರಕರಣ. ಇನ್ನಿವರು ಲೈವ್ ಗ್ಯಾಂಬ್ಲಿಂಗ್ ನಡೆಸ್ತಿದ್ದಾರೆ ಅನ್ನೋದು. ಲೈವ್ ಗ್ಯಾಂಬ್ಲಿಂಗ್ ಆಫ್ಲೈನ್ ಬೆಟ್ಟಿಂಗ್ಗಳಲ್ಲಿ ಹಣ ಕಳೆದುಕೊಂಡು ಸ್ವಂತ ಮನೇನೂ ಕಳ್ಕೊಂಡು ತಲೆಕೆಟ್ಟು ಸ್ವಂತ ಹೆಂಡತಿನೂ ಮಾರ್ಕೊಂಡು ಜೀವನ ಮಾಡಿದವರು ಇದ್ದಾರೆ ಈ ಗ್ಯಾಂಬ್ಲಿಂಗ್ ಅಲ್ಲಿ. ಇಂತಹದ್ದೊಂದು ಅಕ್ರಮದ ಅಡ್ಡೆಗೆ ಸಾಥ್ ಕೊಡುವ ಯಾವನೇ ಇರಲಿ ಕಾನೂನು ಬಾಹಿರದ ಕೆಲಸ ಅದು ಪೊಪ್ಪಿನೋ ಮತ್ತೊಂದೋ ಮಗದೊಂದು. ಆದರೆ ಈ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ವೀರೇಂದ್ರ ಪೊಪ್ಪಿ ಈಗ ಬಿಗ್ ರಿಲೀಫ್ ಅನ್ನು ಪಡೆದುಕೊಂಡಿದ್ದಾರೆ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ವೀರೇಂದ್ರ ಪೊಪ್ಪಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೊಸ ವರ್ಷಕ್ಕೆ ಕಾಂಗ್ರೆಸ್ ಶಾಸಕನಿಗೆ ಸಿಕ್ತು ಗಿಫ್ಟ್. ಇಡಿ ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿತ್ತು. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಪೊಪ್ಪಿ ಜಾಮೀನು ನೀಡಿದ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 4 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಪೊಪ್ಪಿ ಈಗ ಹೊರಕ್ಕೆ ಬಂದಿದ್ದಾರೆ. ಸ್ವಲ್ಪ ಈಗ ಹೊರಗೆ ಬಂದು ರೆಕ್ಕೆ ಬಡಿದು ಹಾರಾಡಬಹುದು ಒಂದಷ್ಟು ದಿನ. ಅಕ್ರಮ ಬೆಟ್ಟಿಂಗಿಗೆ ಸಂಬಂಧಿಸಿದಂತೆ ದಾಳಿ ನಡೆಸಿದ್ದ ಇಡಿ ಈ ಹಿಂದೆ ಸಿಎಂ ಕುರ್ಚಿ ಕದನದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಪರಪ್ಪನ ಅಗ್ರಹಾರಕ್ಕೆ ಹೋದ್ರು. ಯಾಕೆ? ಕುಲಕರ್ಣಿಯನ್ನು ಭೇಟಿ ಮಾಡೋದಕ್ಕೆ, ಜೊತೆಗೆ ವೀರೇಂದ್ರ ಪೊಪ್ಪಿ ಅವರ ಜೊತೆ ಮಾತನಾಡಿಸೋದಕ್ಕೆ. ಇಬ್ಬರ ಜೊತೆಗೂ ಮಾತನಾಡಿಕೊಂಡು ಹೊರಗೆ ಬಂದಿದ್ದ ಡಿ ಕೆ ಅವರಿಗೆ ಭರವಸೆ ಕೊಟ್ಟು ಬಂದಿದ್ರು ಅಥವಾ ಅವರ ಮನಸ್ಸಿಗೆ ಸಮಾಧಾನ ಹೇಳಿ ಬಂದಿದ್ರು ಗೊತ್ತಿಲ್ಲ. ಅವರು ಬಂದು 1 ತಿಂಗಳ ಒಳಗಾಗಿ ಪೊಪ್ಪಿಗೆ ಜಾಮೀನು ಸಿಕ್ಕಿದೆ. ಒಟ್ಟಾರೆ ವೀರೇಂದ್ರ ಪೊಪ್ಪಿಗೆ ಈಗ ಬಿಗ್ ರಿಲೀಫ್. ಹೊರಕ್ಕೆ ಬಂದ ಶಾಸಕ ವೀರೇಂದ್ರ ಪೊಪ್ಪಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.